ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ವಿಕಾಸ್ ಅಕಾಡೆಮಿ ಹುಲಸೂರ ಘಟಕದ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಪಥ ಯಾತ್ರೆ ಅದ್ದೂರಿಯಾಗಿ ಚಾಲನೆ. ಹುಲಸೂರ ಪಟ್ಟಣದಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಹಾಗೂ ವಿಕಾಸ್ ಅಕಾಡೆಮಿ ಹುಲಸೂರ ಅವರ ನೇತೃತ್ವದಲ್ಲಿ ಭಾನುವಾರ ಜರುಗಿದ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ನಿಮಿತ್ತ ಕಲ್ಯಾಣ ಕರ್ನಾಟಕ ವಿಕಾಸ ಪಥಯಾತ್ರೆಗೆ ಅದ್ದೂರಿಯಾಗಿ ಚಾಲನೆ ನೀಡಿ ಪಟ್ಟಣದ ಪ್ರಮುಖ ರಸ್ತೆಗಳ ಮುಖಾಂತರ ಬಾಜಾ ಭಜಂತ್ರಿಯೊಂದಿಗೆ ಶ್ರೀ ಅಲ್ಲಮ ಪ್ರಭುಗಳ ಶೂನ್ಯ ಪೀಠ ಅನುಭವ ಮಂಟಪದವರೆಗೆ ಅದ್ದೂರಿಯಾಗಿ ಮೆರವಣಿಗೆ ಜರುಗಿತು. ನಂತರ ಶ್ರೀ ಅಲ್ಲಮ ಪ್ರಭುಗಳ ಶೂನ್ಯ ಪೀಠದ ಅನುಭವ ಮಂಟಪದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಪಥಯಾತ್ರೆ ಕಾರ್ಯಕ್ರಮಕ್ಕೆ ಸಸಿಗೆ ನೀರೆರೆಯುವ ಮುಖಾಂತರ ಪೂಜ್ಯರು ಪ್ರಮುಖ ಮುಖಂಡರು ಚಾಲನೆ ನೀಡಿದರು. ಕಾರ್ಯಕ್ರಮದ ದಿವ್ಯ ನೇತೃತ್ವ ವಹಿಸಿದ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು, ಶಿವಾನಂದ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಮುಖರಾದ ತಹಶೀಲ್ದಾರ್ ಶಿವಾನಂದ ಮೇತ್ರೆ, ಸುಧೀರ್ ಕಾಡಾದಿ, ಸೂರ್ಯಕಾಂತ ಪಾಟೀಲ್, ನಾಗರಾಜ್ ಹಾವಣ್ಣ ಮಾತನಾಡಿದರು. ಓಂಕಾರ ಪಟ್ನೆ, ಪ್ರವೀಣ್ ಕಾಡಾದಿ, ರಮೇಶ್ ದಬಾಲೆ, ಬಸವರಾಜ್ ಹಾರಕುಡೆ, ಶಶಿಕಲಾ ಓಂಕಾರ ಪಟ್ನೆ, ರೇವಣಸಿದ್ದ ಪಾಟೀಲ್, ರೇವಣಸಿದ್ದ ಜಾಡರ, ಶಿವರಾಜ್ ಕಪಲೆ, ರೂಪೇಶ್ ಪಾಂಚಾಳ, ದಯಾನಂದ ನಿಮಾಣೆ, ನಾಗೇಶ್ ಮೇತ್ರೆ, ಸಡಕ್ಕಯ್ಯ ಸ್ವಾಮಿ, ಗದಗಯ್ಯ ಮಠಪತಿ, ರಾಜ್ಕುಮಾರ್ ತೊಂಡಾರೆ, ಧರ್ಮೇಂದ್ರ ಭೋಸಲೆ, ಮಾರುತಿರಾವ್ ಭಿಂದ್ರೆ ಹಾಗೂ ಹಲವು ಪ್ರಮುಖರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಮ್ಮ ಶಿವಲಿಂಗ ಶಾಸ್ತ್ರಿ ಅಂತೇಳಿ ಇದರಲ್ಲಿ ನಮ್ಮ ಗೂಡೂರು ಶಾಸ್ತ್ರಿಗಳಂತಲೇ ಫೇಮಸ್ ಅವರು. ನಮ್ಮ ಗೂಡೂರಿನ ಶಿವಲಿಂಗ ಶಾಸ್ತ್ರಿಗಳವರು ಸಂಸ್ಕಾರ ಕೊಟ್ಟಾರೆ ಅಂದರೆ ಅದು ಅದ್ಭುತವಾದಂತಹ ಸಂಸ್ಕಾರ ಕೊಟ್ಟಾರೆ. ಇವರು ಶಿವಯೋಗ ಮಂದಿರದಲ್ಲಿದ್ದರು, ಎಲ್ಲ ಕಡೆ ಅಭ್ಯಾಸ ಮಾಡಿ ಇವತ್ತು ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿದ್ದಾರೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ಪದವಿ ಅಲ್ಲ. ನೋಡಿ ಎಷ್ಟು ಅದ್ಭುತವಾಗಿ ಮತ್ತು ಸರಳ ಸಜ್ಜನಿಕೆ ವ್ಯಕ್ತಿ, ಆಡಂಬರ ಇಲ್ಲ, ಅವ್ರ ಮೇಲೆ ಏನೂ ಇಲ್ಲ, ಎಲ್ಲೇ ಹಾಸಿಗೆ ಇರ್ತದ ಅದೇ ಚಾಪಿ ಮೇಲೆ ಕೂಡ್ತಿದ್ದಾರೆ, ಅದರ ಮೇಲೆ ಓಡಾಡ್ತಿದ್ದಾರೆ. ಆದರೆ ಈ ರೀತಿ ಗಟ್ಟಿಗರಾಗಿರ್ತಕ್ಕಂಥ ನಮ್ಮ ಪೂಜ್ಯ ನಮ್ಮ ಸದಾಶಿವ ಮಹಾಸ್ವಾಮೀಜಿಯವರು ಭಾಳ ಅದ್ಭುತವಾದಂಥ ಸೇವೆಯನ್ನು ಮಾಡ್ತಿದ್ದಾರೆ, ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಿದ್ದಾರೆ. ನನಗೆ ಅವರ ಅಧ್ಯಕ್ಷರಾದಾಗ ಅಲ್ಲಿ ಮಠಕದಕ್ಕೆ ನನಗೂ ಕರೆಸಿದ್ರೆ ಅಲ್ಲಿ ಇದಕ್ಕೆ ಕಾರ್ಯಕ್ರಮಕ್ಕೆ. ಈ ರೀತಿ ಭಾಳ ಒಳ್ಳೆಯ ವ್ಯಕ್ತಿ ಇದ್ದಾರೆ. ಅದಕ್ಕಾಗಿ ನಮ್ಮ ಕಪ್ಲೆ ಶಿವ್ ಹೇಳಿದರು, ಭಾಳ ಒಳ್ಳೆಯ ವ್ಯಕ್ತಿ ಇದ್ದಾರೆ, ಭಾಳ ಒಳ್ಳೆಯ ಸ್ವಭಾವದವರಿದ್ದಾರೆ. ಅದಕ್ಕಾಗಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಸದಾಶಿವ ಮಹಾಸ್ವಾಮೀಜಿಯವರು ಇವತ್ತು ನಮ್ಮ ಏನು ಹುಣಸೂರಿಗೆ ಬಂದಾರಲ್ಲ, ಆ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಹುಣಸೂರಿಗೆ ಬಂದಾಗಿದೆ. ಅಷ್ಟು ಖುಷಿಯಾಗಿದೆ ಇವತ್ತು. ಅದಕ್ಕಾಗಿ ಅವರು ಹೇಳಿದ ಹಾಗೆ ನೀವು ಎಲ್ಲರೂ ಕೂತ್ಕೊಂಡು ಏನು ಮಾಡೋದಂದರೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಬೇಕು. ನನಗೆ ಕಣ್ಣೀರಿಗೆ ಕರೆಸಿದ್ರು, ಪೂಜ್ಯರಾಗಿರ್ತಕ್ಕಂಥ ನಮ್ಮ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಕರೆಸಿದ್ರು. ಅಲ್ಲಿ ರೈತರ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಆ ಕಾರ್ಯಕ್ರಮದಲ್ಲಿ ನನಗೆ ಕರೆಸಿದಾಗ ಅಲ್ಲಿ ರಾಜ್ಯಪಾಲರು ಬಂದಿದ್ದರು, ಕರ್ನಾಟಕ ರಾಜ್ಯಪಾಲರು ಬಂದಿದ್ದರು, ಮತ್ತು ಗೋವಾದಿಂದಲೂ ಕೂಡ ಒಬ್ಬ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಹೇಮಂತ್, ನನಗೆ ಹೆಸರು ನೆನಪಿಲ್ಲ. ಅವರು ಕೂಡ ಅವರಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳು ಜನ ಸೇರಿಸಿ ಕೀರ್ತಿಯನ್ನು ಪಡಿಬೇಕಂತಕ್ಕಂಥ ಯಾವುದೇ ಏನು ಉಲ್ಲಾಸ ಇರೋಂಗಿಲ್ಲ. ಎಲ್ಲರಿಗೂ ಅನುಕೂಲ ಆಗಲಂತ ಜನಗಳು ಸೇರಿಸ್ತಾರೆ. ಅದಕ್ಕಾಗಿ ಲಕ್ಷಗಟ್ಟಲೆ ಜನ ಸೇರ್ತಿದ್ದಾರೆ. ಇವತ್ತು ನಿಜವಾಗಿ ನಮ್ಮ ಕಲಬುರಗಿಯಲ್ಲಿ ಕಲಬುರಗಿ ಕಂಪಾಗಲಿ, ಆಮೇಲೆ ಸೇಡಂದಲ್ಲಿ ನಡೀತಕ್ಕಂಥ ಇಲ್ಲಿ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ನಡೀತದ. ಅಂದರೆ ನಾವು ಇವತ್ತು ಎಲ್ಲರಿಗೂ ಕೂಡ ಹೇಳುವ ಸಂಕೇತ. ಇವತ್ತು ಹೇಳ್ಬೇಕಾದ್ರೆ ಇಂಥವ್ರು ಬರ್ತಾರೆ. ಇದು ಇಂಥ ಅದ್ಭುತವಾದಂಥ ಸಂಸ್ಥೆ ಏನು ಮಾಡ್ತದೆ ಅಂದರೆ ಸ್ವಲ್ಪ ನಮ್ಮ ಮುಂದಕ್ಕೆ ಬರ್ತದ. ಒತ್ತಿದಾಗ ನಾವು ಏನು ಮಾಡಬೇಕು, ಎದ್ದು ನಮ್ಮ ಕಾಲಿನ ಮೇಲೆ ನಾವು ನಿಂತು ನಾವಿವತ್ತು ಸುಧಾರಣೆ ಆಗಬೇಕಾಗ್ಯದ. ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಶಿಕ್ಷಣ ಸಂಸ್ಕೃತಿ ಉತ್ಸವ ನಿಮಿತ್ತವಾಗಿ ಹಮ್ಮಿಕೊಂಡಿರೋ ಕಾರ್ಯಕ್ರಮ ಅದು ಭಾಳ ದೊಡ್ಡ ಕಾರ್ಯಕ್ರಮದ. ಆ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಕೂಡ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಏನು ಮಾಡಬೇಕಂದ್ರೆ ಇದರಲ್ಲಿ ಸೇಡಂದಲ್ಲಿ ನಾವು ಭಾಗವಹಿಸಬೇಕಂತೇಳಿ ಎಲ್ಲರಲ್ಲೇ ಕೇಳಿಕೊಂಡು
ಇದು ಭಾಳ ಚೆನ್ನಾಗಾಯ್ತು ಕಾರ್ಯಕ್ರಮ. ನಮ್ಮ ಅಕ್ಕನ ಬೆಳೆದವರು, ನಾನು ನಿನ್ನೆ ಮೊನ್ನೆ ಹೇಳಿದ ಅಕ್ಕನ ಬೆಳೆದವರಿಗೆ, ನೀವು ಶನಿವಾರ ಯಾವಾಗಿದ್ರು ಬದಲಿ ಮಾಡ್ತೀರಿ. ಪೂಜ್ಯರಾದ ಸದಾಶಿವ ಮಹಾಸ್ವಾಮಿಗಳು ಬಯಸಿ ಧನ್ಯವಾದಗಳು ಹೇಳ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ನಾನು ಅನಂತ ಕೋಟಿ ಧನ್ಯವಾದ ಹೇಳಿ, ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ಎಲ್ಲರಿಗೂ ಗೊತ್ತದ, ತಹಶೀಲ್ದಾರ್ ಅಂದರೆ ಸರಳ ವ್ಯಕ್ತಿ, ಎಲ್ಲ ಕಾರ್ಯಕ್ರಮ ಭಾಗವಹಿಸ್ತಕ್ಕಂಥ ತಹಶೀಲ್ದಾರ್ ಯಾರಿದ್ರೆ ನಮ್ಮ ಶಿವಾನಂದ ಮೇತ್ರಿ ಅವರು. ಎಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಫೋನ್ ಮಾಡಲಿ, ಅಲ್ಲಿ ಬರ್ತಾರೆ. ಬಂದು ಏನು ಮಾಡ್ತಾರೆ ಅಂದರೆ ಭಾಗವಹಿಸಿ ಮತ್ತೆ ಯಥಾರೀತಿ ಹೋಗಿಬಿಡ್ತಿದ್ದಾರಲ್ಲ. ಅದಕ್ಕಾಗಿ ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನೀವು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ನೀವೆಲ್ಲರೂ ಪ್ರಸಾದವನ್ನು ತೆಗೆದುಕೊಳ್ಬೇಕು. ಗೆಸ್ಟ್ಗಳಿಗೆ ಏನು ಮಾಡಿದೆ ಅಂದರೆ ಅಲ್ಲಿ ಪ್ರಸಾದ ಮಾಡಿದ್ದೆವು ಆ ಮಠದಲ್ಲಿ. ಅದಕ್ಕಾಗಿ ನೀವು ಯಾರೂ ಹೋಗಬಾರ್ದು. ನಮ್ಮ ಸರಿ ಶಿಕ್ಷಕರಿಗೆ ಎಲ್ಲ